ನಮಸ್ಕಾರ. ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪೆರಿಯ ಜೋಡಿ ಕೊಲೆ ಪ್ರಕರಣದಲ್ಲಿ ಮಹತ್ತರವಾದ ತೀರ್ಪು. ಜನವರಿ 3ರಂದು ಪ್ರಕಟವಾಗಲಿದೆ ಶಿಕ್ಷೆ. ಪೆರಿಯ ಜೋಡಿ ಕೊಲೆ ಪ್ರಕರಣದಲ್ಲಿ ಸಿಪಿಎಂನ 6 ಮುಖಂಡರು ಸೇರಿದಂತೆ 14 ಮಂದಿ ಅಪರಾಧಿಗಳೆಂಬ ತೀರ್ಪು. ಸರ್ಕಾರದ ವಿರುದ್ಧ ಸೇರಿದಂತೆ ಟೀಕೆಯೊಂದಿಗೆ ಕಾಂಗ್ರೆಸ್ ಮುಖಂಡರು. ಪೆರಿಯ ಜೋಡಿ ಕೊಲೆ ಪ್ರಕರಣದಲ್ಲಿ ಕೆವಿ ಕುಂಜಿರಾಮನ್ ಸೇರಿದಂತೆ ಮುಖಂಡರನ್ನು ತಿರಸ್ಕರಿಸದೆ ಸಿಪಿಐಎಂ. ತೀರ್ಪಿನ ಪ್ರತಿಬಂಧ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎಂವಿ ಬಾಲಕೃಷ್ಣನ್. ಕರುದರಂ ಕೈತಾಂಗುಂ ಅದಾಲತ್ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ಆರಂಭ. ಸಚಿವ ರಾಮಚಂದ್ರನ್ ಕಡನ್ನಪಳ್ಳಿ ಅವರಿಂದ ಉದ್ಘಾಟನೆ. ಜಿಲ್ಲೆಯಲ್ಲಿ ಹೆಚ್ಚುತ್ತಿದೆ ಬೀದಿ ನಾಯಿಗಳ ಉಪಟಳ. ಭಯಪಡುತ್ತಿದ್ದಾರೆ ಜನಸಾಮಾನ್ಯರು. ವಾರ್ತೆಗಳು ವಿವರವಾಗಿ. ಪೆರಿಯ ಜೋಡಿ ಕೊಲೆ ಪ್ರಕರಣದಲ್ಲಿ 1 ರಿಂದ 8ರವರೆಗಿನ ಆರೋಪಿಗಳು ಸೇರಿದಂತೆ 14 ಮಂದಿಯನ್ನು ಅಪರಾಧಿಗಳೆಂದು ನ್ಯಾಯಾಲಯ ಪತ್ತೆ ಮಾಡಿತ್ತು. 10 ಆರೋಪಿಗಳನ್ನು ಖುಲಾಸೆಗೊಳಿಸಲಾಗಿದೆ. 1 ರಿಂದ 8ರವರೆಗಿನ ಆರೋಪಿಗಳ ವಿರುದ್ಧ ಕೊಲೆ ಅಪರಾಧ ಸಾಬೀತಾಗಿದೆ. ಉದುಮಾ ಮಾಜಿ ಶಾಸಕ ಕೆವಿ ಕುಂಜಿರಾಮನ್ ಕೂಡ ಅಪರಾಧಿ ಎಂದು ಸಿಬಿಐ ನ್ಯಾಯಾಲಯದ ತೀರ್ಪಿನಲ್ಲಿ ವ್ಯಕ್ತಪಡಿಸಲಾಯಿತು. ಜನವರಿ 3ರಂದು ಶಿಕ್ಷೆ ಪ್ರಕಟವಾಗಲಿದೆ. ಸಿಪಿಎಂ ಪೆರಿಯ ಸ್ಥಳೀಯ ಸಮಿತಿಯ ಮಾಜಿ ಸದಸ್ಯ ಎಪಿ ತಾಮ್ರನ್, ಸಜಿ ಸಿ ಜಾರ್ಜ್, ಕೆಎಂ ಸುರೇಶ್, ಕೆ ಅನಿಲ್ ಕುಮಾರ್, ಜಿಜಿನ್ ಆರ್ ಶ್ರೀರಾಗ್, ಎ ಅಶ್ವಿನ್, ಸುಬೀಶ್ ಎಂಬವರ ವಿರುದ್ಧವಾಗಿದೆ ಕೊಲೆ ಅಪರಾಧ ಸಾಬೀತಾಗಿರುವುದು. ಟಿ ರಂಜಿತ್, ಕೆ ಮಣಿಕಂಠನ್, ಎ ಸುರೇಂದ್ರನ್, ಕೆವಿ ಕುಂಜಿರಾಮನ್, ರಾಘವನ್ ಬೆಳ್ತೋಳಿ, ಕೆವಿ ಭಾಸ್ಕರನ್ ಎಂಬುವರು ನ್ಯಾಯಾಲಯ ಅಪರಾಧಿಗಳು ಎಂದು ಪತ್ತೆ ಮಾಡಿದ ಇತರರು. ಎರ್ನಾಕುಳಂ ಸಿಬಿಐ ನ್ಯಾಯಾಲಯದ ನ್ಯಾಯಾಧೀಶ ಎನ್ ಶೇಷಾದ್ರಿನಾಥನ್ ತೀರ್ಪು ಪ್ರಕಟಿಸಿರುವುದು. 2019 ಫೆಬ್ರವರಿ 17ರಂದಾಗಿದೆ ಕೃಪೇಶ್ ಮತ್ತು ಶರತ್ ಲಾಲ್ ಅವರನ್ನು ಕೊಲೆ ಮಾಡಿರುವುದು. ಘಟನೆಯಲ್ಲಿ ಮರುದಿನವೇ ಪೀತಾಂಬರನ್ ಹಾಗೂ ಸ್ನೇಹಿತ ಮತ್ತು ಸಹಾಯಕನಾದ ಸಿಜೆ ಸಜಿಯನ್ನು ಬಂಧಿಸಲಾಯಿತು. 3 ದಿನಗಳ ಬಳಿಕ ಪ್ರಕರಣವನ್ನು ಅಪರಾಧ ವಿಭಾಗಕ್ಕೆ ಬಿಟ್ಟು ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಪೊಲೀಸರ ತನಿಖೆಯಿಂದ ತೃಪ್ತರಾಗದ ಕೃಪೇಶ್ ಮತ್ತು ಶರತ್ ಲಾಲ್ ಅವರ ಪೋಷಕರು ತನಿಖೆಯನ್ನು ಸಿಬಿಐಗೆ ಬಿಡಬೇಕೆಂದು ಒತ್ತಾಯಿಸಿ ಹೈಕೋರ್ಟ್ನ ಮೊರೆ ಹೋಗಿದ್ದರು. ಪ್ರಕರಣದ ತನಿಖೆಯನ್ನು ಮುಂದುವರಿಸಿದ ಅಪರಾಧ ವಿಭಾಗ 2019 ಮೇ 14ರಂದು ಕೆ ಮಣಿಕಂಠನ್ ಹಾಗೂ ಎನ್ ಬಾಲಕೃಷ್ಣನ್ ಎಂಬುವರನ್ನು ಬಂಧಿಸಿದೆ. ಮೇ 20ರಂದು ಕ್ರೈಂ ಬ್ರಾಂಚ್ ಚಾರ್ಜ್ ಶೀಟ್ ಸಲ್ಲಿಸಿದಾಗ ಪ್ರಕರಣದಲ್ಲಿ 14 ಆರೋಪಿಗಳಿದ್ದರು. 2019 ಸೆಪ್ಟೆಂಬರ್ 30ರಂದು ತನಿಖೆಯನ್ನು ಸಿಬಿಐಗೆ ಬಿಡುವಂತೆ ಹೈಕೋರ್ಟ್ ಏಕಪೀಠ ಆದೇಶಿಸಿದ ನಂತರ ರಾಜ್ಯ ಸರ್ಕಾರ ವಿಭಾಗೀಯ ಪೀಠದ ಮೊರೆ ಹೋಗಲಾಯಿತು. ಹೈಕೋರ್ಟ್ ವಿಭಾಗೀಯ ಪೀಠ ಸರ್ಕಾರದ ಮನವಿಯನ್ನು ವಜಾಗೊಳಿಸಿದೆ. ಇದರ ವಿರುದ್ಧ ರಾಜ್ಯ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಆದರೆ ಅಲ್ಲಿಯೂ ತನಿಖೆಯನ್ನು ಸಿಬಿಐಗೆ ವಹಿಸುವ ನಿರ್ಧಾರ ಖಚಿತವಾದ ನಂತರ ಸಿಬಿಐ ತನಿಖೆಯನ್ನು ವಹಿಸಿಕೊಂಡಿದೆ. 2 ವರ್ಷಗಳ ತನಿಖೆಯ ನಂತರ ಅಂತಿಮವಾಗಿ 2021 ಡಿಸೆಂಬರ್ 3ರಂದು ಸಿಬಿಐ ತನಿಖಾ ತಂಡವು ಕೊಚ್ಚಿಯ ಸಿಬಿಐ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದೆ. ಕೆವಿ ಕುಂಜಿರಾಮನ್ ಸೇರಿದಂತೆ 24 ಆರೋಪಿಗಳು ಚಾರ್ಜ್ ಶೀಟ್ನಲ್ಲಿದ್ದರು. 2023 ಫೆಬ್ರವರಿ 2ರಂದು ಕೊಚ್ಚಿಯ ಸಿಬಿಐ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭವಾಗಿ 2024 ಡಿಸೆಂಬರ್ 28ರಂದು ತೀರ್ಪು ಪ್ರಕಟವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೆರಿಯ ಜೋಡಿ ಕೊಲೆ ಪ್ರಕರಣದಲ್ಲಿ ಸಿಪಿಎಂನ 6 ಮುಖಂಡರು ಸೇರಿದಂತೆ 14 ಮಂದಿ ಅಪರಾಧಿಗಳೆಂಬ ತೀರ್ಪಿನ ಬೆನ್ನಲ್ಲೇ ಸರ್ಕಾರದ ವಿರುದ್ಧವೂ ಸೇರಿದಂತೆ ಟೀಕೆಯೊಂದಿಗೆ ಕಾಂಗ್ರೆಸ್ ಮುಖಂಡರು. ತೀರ್ಪಿನಲ್ಲಿ ಸಂಪೂರ್ಣ ತೃಪ್ತಿ ಇಲ್ಲ ಎಂದು ಸಂಸದ ರಾಜಭವನ್ ಉನ್ನಿತಾನ್ ವ್ಯಕ್ತಪಡಿಸಿದ್ದಾರೆ. 10 ಆರೋಪಿಗಳನ್ನು ಖುಲಾಸೆಗೊಳಿಸುವುದರ ವಿರುದ್ಧ ಮೇಲ್ಮನವಿ ಸಲ್ಲಿಸಲಾಗುವುದು. ಸಿಪಿಎಂ ನಾಯಕತ್ವದ ಅರಿವಿನಿಂದ ಕೂಡಿದ ಉನ್ನತ ಪಿತೂರಿ ಎಂದು സാബിതാಗಿದೆ ಎಂದು ഉണ്ണിത്താൻ ആരോപിಸಿದರು. സിബിഐ കോടതിയുടെ ഈ വിധിയിൽ ഞങ്ങൾ പൂർണ്ണ സംതൃപ്തരല്ല. കാരണം ആദ്യം തൊട്ടേ ഞങ്ങൾ പറഞ്ഞു ഈ കേസ് വളരെ ആസൂത്രിതമാണ്, ഇതിന് ഗൂഢാലോചന നടന്നിട്ടുണ്ട്. ആ ഗൂഢാലോചന നടത്തിയത് മാർക്സിസ്റ്റ് പാർട്ടിയുടെ ഉന്നതന്മാരായ നേതാക്കന്മാരാണ്. അതിനേക്കാൾ വലിയ ഉന്നതന്മാരുടെ അറിവും സമ്മതത്തോടും കൂടിയാണ് ഈ ഗൂഢാലോചന നടത്തിയിരിക്കുന്നത്. ഏത് കൊലപാതകം നടന്നാലും പാർട്ടി പറയാറുണ്ട് ഞങ്ങളല്ല ഈ കൊല നടത്തിയിട്ടുള്ളത്. ഇവിടെ ഇപ്പോൾ നമ്മൾ ഈ വിധി പ്രസ്താവിച്ച പശ്ചാത്തലത്തിൽ ഞാൻ പറയാം, കേരള ഗവൺമെൻറ് ധാർമ്മികത എന്ന് പറയുന്നുണ്ടെങ്കിൽ രാജിവെക്കണം. കാരണം കേരളത്തിൻ്റെ ചരിത്രത്തിൽ മനുഷ്യൻ്റെ ജീവനും സ്വത്തിനും സംരക്ഷണം കൊടുക്കേണ്ട ഒരു ഗവൺമെൻറ് മനുഷ്യൻ്റെ ജീവനെടുത്ത പ്രതികളെ രക്ഷിക്കാൻ വേണ്ടി കോടിക്കണക്കിന് രൂപയാണ് ഖജനാവിൽ നിന്ന് ചെലവാക്കിയത്. മാത്രമല്ല ഈ കേസ് ആദ്യം മുതൽ അട്ടിമറിക്കാൻ ശ്രമിച്ചത് കേരള ഗവൺമെൻറ്റാണ്. 2-3 ഏജൻസികളെ കൊണ്ട് ഈ കേസ് അന്വേഷിപ്പിച്ചിട്ട് അവസാനം ക്രൈംബ്രാഞ്ചിന് അന്വേഷണം വിട്ടുകൊടുത്ത് ക്രൈംബ്രാഞ്ചാണ് കുറ്റപത്രം കോടതിയിൽ കൊടുത്തത്. ആ ക്രൈംബ്രാഞ്ചിൻ്റെ കുറ്റപത്രത്തിനെതിരെയാണ് ഈ കുടുംബം നീതിക്ക് വേണ്ടി പോരാട്ടം തുടങ്ങിയത്. അന്ന് എറണാകുളത്തെ സിംഗിൾ ബെഞ്ചിൻ്റെ വിധി ഈ തരുണത്തിൽ വളരെ പ്രസ്താവ്യമാണ്. പ്രതികളുടെ മൊഴി വേദവാക്യമായി സ്വീകരിച്ചിട്ടാണ് കുറ്റപത്രം തയ്യാറാക്കിയത്. ഈ കുറ്റപത്രം വിചാരണയ്ക്കെടുത്താൽ പ്രതികൾ രക്ഷപ്പെടും. അതുകൊണ്ട് കുറ്റപത്രം റദ്ദു ചെയ്യുന്നു, കേസ് CBIക്ക് വിടുന്നു.
സിംഗിൾ ബെഞ്ചിന്റെ വിധിക്കെതിരെ അപ്പീലുമായി ഡിവിഷൻ ബെഞ്ചിൽ പോയി. ഡിവിഷൻ ബെഞ്ച് സിംഗിൾ ബെഞ്ചിന്റെ വിധി ശരിവെച്ചു. അത് കഴിഞ്ഞ് അതിനെതിരെ സുപ്രീം കോടതിയിൽ പോയി. എല്ലാ കോടതികളും ഈ കേസ് CBIക്ക് വിടണമെന്ന് വാദിച്ചു. അവസാനം സർക്കാർ ആ രംഗത്ത് പരാജയപ്പെട്ടു. വീണ്ടും കേസ് നടത്താൻ ഒരു ചതിയൻ ചന്തുവിനെയാണ് അവർ ചുമതലപ്പെടുത്തിയത്. ഈ കല്ലോട്ട കുഞ്ഞുങ്ങളോടൊപ്പം കിടന്നുറങ്ങിയിട്ടുള്ള ഇവരുടെ മുഴുവൻ കുടുംബ ചരിത്രവും അറിയാവുന്ന ഒരാള് CK ശ്രീധരൻ, അയാളെ വിലക്കെടുത്ത് അയാളെ കൊണ്ടാണ് ഈ കേസ് വാദിപ്പിച്ചത്. ഈ കേസ് വിജയിക്കുമെന്നുള്ള ഉത്തമ ബോധ്യം അതുണ്ട്. അപ്പൊ CK ശ്രീധരൻ എടുക്കുന്ന എല്ലാ കേസും വിജയിക്കും. പക്ഷേ അയാൾ വാദിച്ച പരാജയപ്പെട്ട കേസുകളുടെ മുൻപന്തിയിൽ ഇതാ കല്യോട്ടെ പിന്നെ കേസ് വന്നിരിക്കുന്നു. CK ശ്രീധരൻ ഇനി ഒരു വിജയിയല്ല, ഒരു പരാജിതനാണ്. പക്ഷേ ഈ കേസിൽ ഞങ്ങൾ പരിപൂർണമായി സംതൃപ്തരല്ല. കാരണം ഗൂഢാലോചനയുടെ ഭാഗത്ത് ശിക്ഷിക്കപ്പെടേണ്ട പ്രതികൾക്ക് വേണ്ടത്ര ശിക്ഷ വിധിച്ചതായി ഞങ്ങൾ കാണുന്നില്ല. എന്നാലും ഞങ്ങളുടെ വാദം ശരിയാണെന്ന് തെളിയിക്കപ്പെട്ടിരിക്കുന്നു. ഈ കൊലപാതകത്തിന് പിന്നിൽ മാർക്സിസ്റ്റ് പാർട്ടിയാണ്. ഇതിന്റെ പിന്നിൽ ഗൂഢാലോചനയുണ്ട്. ഇത് ആസൂത്രിതമായ ഗൂഢാലോചനയാണ്. ഒരു മുൻ MLA KV കുഞ്ഞിരാമൻ, അതുപോലെ തന്നെ ബ്ലോക്ക് പഞ്ചായത്തിന്റെ പ്രസിഡന്റും ഏരിയ കമ്മിറ്റി സെക്രട്ടറിയും നിരവധി ലോക്കൽ കമ്മിറ്റി സെക്രട്ടറിമാർ പ്രതിയായ ഈ കൊലക്കേസിന്റെ വിധി വന്നതോടുകൂടി ആസൂത്രിതമായിട്ടാണ് ശരത്ലാലിനെയും കൃപേഷിനെയും കൊന്നൊടുക്കിയത് എന്ന് തെളിഞ്ഞു. ഇനി ഈ കേരളത്തിൽ ഒരു കുടുംബത്തിനും ഇത്തരം ഒരു ഗതികേട് വരാതിരിക്കണമെങ്കിൽ ഈ പ്രതികൾക്ക് കടുത്ത ശിക്ഷ കൊടുക്കണം. വധശിക്ഷ അല്ലെങ്കിൽ ഇരട്ട ജീവപര്യന്തം, അതുപോലെ തന്നെ ജീവപര്യന്തം. ഇതിലെ ആദ്യത്തെ പ്രതികൾക്ക് വധശിക്ഷ തന്നെ ഞങ്ങൾ പ്രതീക്ഷിക്കുന്നു. ഇരട്ട ജീവപര്യന്തം പ്രതീക്ഷിക്കുന്നു. പിന്നെ ജീവപര്യന്തം പ്രതീക്ഷിക്കുന്നു. എന്തായാലും ഈ വെറുതെ വിട്ട പ്രതികൾക്കെതിരെ ഞങ്ങൾ കൂട്ടായിട്ട് ಆಲೋಚಿಸಿಟ್ಟು ಅಪೀಲುമായി ಮುನ್ನೋട്ട് പോകും. ಪೆರಿಯ ಜೋಡಿಕೊಲೆ ಪ್ರಕರಣದಲ್ಲಿ KV ಕುഞ്ഞിರಾಮನ್ ಸೇರಿದಂತೆ ಮುಖಂಡರನ್ನು ತಿರಸ್ಕರಿಸದೆ ಸಿಪಿಐಎಂ ಎಲ್ಲ ಆರೋಪಿಗಳ ವಿರುದ್ಧ ಒಂದೇ ಸೆಕ್ಷನ್ ಅಲ್ಲ, ತೀರ್ಪಿನ ಪ್ರತಿಬಂಧ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ MV ಬಾಲಕೃಷ್ಣನ್ ಹೇಳಿದರು. ഇന്ന് CBI കോടതി പെരിയ കൊലക്കേസുമായി ബന്ധപ്പെട്ടിട്ട് വിധി പറഞ്ഞിട്ടുണ്ട്. 3-ാം തീയതിയാണ് ശിക്ഷ വിധിക്കുക എന്നതാണ് ഞാൻ മനസ്സിലാക്കുന്നത്. കോടതി എന്താണ് പറഞ്ഞിട്ടുള്ളത് വിശദാംശങ്ങളാകുക, ഏതൊക്കെ രീതിയിലാണ് ഓരോ പ്രതിയെ സംബന്ധിച്ചിടത്തോളം കോടതി ശിക്ഷക്ക് പ്രേരിപ്പിക്കാൻ വേണ്ടി വിധിച്ചിട്ടുള്ളത്, അതിൻ്റെ ഡീറ്റെയിൽസ് കംപ്ലീറ്റ് വായിച്ച് പഠിച്ചു കഴിഞ്ഞതിന് ശേഷമാണ് വിശദമായിട്ട് പറയുന്നത്. KV കുഞ്ഞിരാമൻ അടക്കമുള്ള ആളുകൾക്ക് ഏത് വകുപ്പിലാണ് പ്രകാരമാണ് കുറ്റം ചുമത്തിയിട്ടുള്ളത് അത് പരിശോധിക്കട്ടെ. ഏതാണെന്ന് പരിശോധിച്ച് എന്താ വേണ്ടതെന്ന് നമുക്ക് ചെയ്യാം. ഒരു കാര്യം ഉറപ്പാണ്, CBIയെ സംബന്ധിച്ചിടത്തോളം പാർട്ടിക്കൊരു നയമുണ്ട്. അത് വ്യക്തമാണല്ലോ നിങ്ങൾക്ക്. അത് CBI പരിശോധിച്ചിട്ട് ആ കാര്യങ്ങൾ തന്നെ ചെയ്തിട്ടുണ്ടാവുക. CPM-നെ ഒറ്റ തിരിച്ചു നിർത്തണം എന്നുള്ള നിലയിൽ തന്നെയായിരിക്കും. വരട്ടെ, ഈ കോടതി കണ്ടെത്തിയിട്ടുണ്ടാവും. മേലെയും കോടതി ഉണ്ടല്ലോ. ഇതൊരു അന്തിമ വിധിയല്ല, അപ്പീൽ പോകും. അത് വായിച്ച് അത് ചാർജ് ഷീറ്റ് വിധിപ്പകർപ്പ് പൂർണ്ണമായിട്ട് വായിച്ച് കണ്ടതിന് ശേഷം നിയമപരമായി ആലോചിച്ച് അപ്പീൽ പോകും. ഇവിടെ മറ്റ് പലരും പറയുന്നത് പോലെ, ആക്ഷേപിക്കുന്നത് പോലെ പാർട്ടിയുടെ നടത്തിയിട്ടുള്ള ഗൂഢാലോചനയുടെ ഭാഗമേ അല്ല ഇത് എന്ന് ഞാൻ അന്ന് പറഞ്ഞിട്ടുണ്ട്. തീർച്ചയായും സംഭവം ഏറെ വേദനാകരമാണ് എന്ന കാര്യവും ഞാൻ സൂചിപ്പിച്ചിട്ടുണ്ട്. പാർട്ടിക്ക് ഇതിൽ പങ്കില്ല എന്ന് ഞാൻ പറഞ്ഞിട്ടുണ്ട്. നിങ്ങളൊക്കെ സുഹൃത്തുക്കൾ കാണേണ്ട ഒരു കാര്യം, 2019 ഈ സംഭവം ഉണ്ടാകുന്നത്. അവിടുന്ന് ഒരു 2 കൊല്ലം കഴിഞ്ഞിട്ടല്ലേ CBI വരുന്നത്. ആ CBI അന്വേഷിച്ച് രാഷ്ട്രീയമായി ഗൂഢാലോചന നടത്തി എന്ന് CBIയുടെ നിഗമനമാണ് ഈ നിങ്ങൾ പറഞ്ഞ പാർട്ടിയുടെ KV കുഞ്ഞിരാമൻ അടക്കമുള്ള പാർട്ടി നേതാക്കളെ പ്രതികളാക്കി ചേർത്തിട്ടുള്ളത്. നേതാവുണ്ട്, ഞങ്ങളുടെ നേതാക്കന്മാരല്ലേ ഇതിന് ഇപ്പോൾ കുറ്റക്കാരാണെന്ന് പറഞ്ഞിട്ടുള്ളത്. ആ നേതാക്കളുടെ കുറ്റം, ആ നിരപരാധിത്വം തെളിയിക്കാൻ ഞങ്ങൾ ഏതറ്റവും പോകാൻ ബാധ്യസ്ഥരല്ലേ ഈ പാർട്ടി നേതാക്കന്മാരല്ലേ ഇവർ. ഞങ്ങൾക്ക് ഉറപ്പുണ്ട് ഇവർ കുറ്റം നിരപരാധികളാണ്. CK ശ്രീധരൻ കോൺഗ്രസിന്റെ നയത്തിൽ അങ്ങേയറ്റം വിഷമം തോന്നിയിട്ട് ആ കോൺഗ്രസിന്റെ നയം മതനിരപേക്ഷ സമീപനമല്ല കോൺഗ്രസ് എടുക്കുന്നത് എന്ന് കണ്ടിട്ടാണ് CPM-ലേക്ക് CK ശ്രീധരൻ വന്നിട്ടുള്ളത്. ആ ഇടക്കാണ് ഈ സംഭവം ഈ കേസ് വരുന്നത്. അപ്പം ഞങ്ങൾ ആ കേസ് അദ്ദേഹത്തെ ഏൽപ്പിച്ചു. അദ്ദേഹം വക്കീൽ എന്നുള്ള നിലയിലാണ്, അല്ലാണ്ട് കോൺഗ്രസിൽ നിന്ന് ഇങ്ങോട്ട് വന്നതല്ല. അങ്ങനെയാണെങ്കിൽ CPM ഒന്ന് വേറെ പാർട്ടിയിലേക്ക് പോയാലോ?
അങ്ങനെ ഉണ്ടോ പറയുന്നത്? അതൊക്കെ അവർക്ക് CK യോട് വ്യക്തിവിരോധം ഉണ്ടാവും. അവരുടെ കോൺഗ്രസ് പാർട്ടിയിൽ നിന്ന് CPM-ലേക്ക് വന്ന് വിരോധം തീർക്കുന്നതിന് വേണ്ടിയിട്ട് ഇതുകൂടി CK യുടെ തലയിൽ ഏൽപ്പിക്കുന്നതേ ഉള്ളൂ. CK ഇതൊന്നും ബാധിക്കില്ല, CPM-നെയും ഇത് ബാധിക്കും. ಕರುದಲಂ ಕೈತಾಂಗುಂ ಅದಾಲತ್ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ಆರಂಭವಾಯಿತು. ಸಚಿವ ರಾಮಚಂದ್ರನ್ ಕಡನ್ನಪಳ್ಳಿ ಉದ್ಘಾಟಿಸಿದರು. ರಾಜ್ಯ ಸರ್ಕಾರದ 4ನೇ ವಾರ್ಷಿಕದ ಅಂಗವಾಗಿ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಸಾರ್ವಜನಿಕರಿಗಾಗಿರುವ ದೂರುಗಳನ್ನು ಪರಿಹರಿಸಲು ಕರುದಲಂ ಕೈತಾಂಗುಂ ಎಂಬ ಹೆಸರಿನಲ್ಲಿ ಸಚಿವರ ನೇತೃತ್ವದಲ್ಲಿ ತಾಲೂಕು ಮಟ್ಟದಲ್ಲಿ ನಡೆಸುವ ದೂರು ಪರಿಹಾರ ಅದಾಲತ್ ಜಿಲ್ಲೆಯಲ್ಲಿ ಆರಂಭಗೊಂಡಿತು. ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ರಾಜ್ಯ ನೋಂದಣಿ ಪುರಾತತ್ವ ಇಲಾಖೆ ಸಚಿವ ರಾಮಚಂದ್ರನ್ ಕಡನ್ನಪಳ್ಳಿ ಉದ್ಘಾಟಿಸಿದರು. ഒരു നേരത്തെ തന്നെ പരാതികളും നിർദ്ദേശങ്ങളും ലഭിച്ചിട്ടുള്ള കാര്യങ്ങൾ ചർച്ച ചെയ്ത് തീരുമാനമെടുക്കാൻ കഴിയുന്നത്, തീരുമാനമെടുക്കേണ്ടത്, ഇതെല്ലാം പ്രത്യേകമായി പരിശോധിച്ച് നടപടികൾ സ്വീകരിച്ച് മുന്നോട്ട് പോകാൻ കഴിയുന്നുണ്ട്. ಅಲ್ಪಸಂಖ್ಯಾತರ ಕಲ್ಯಾಣ, ಕ್ರೀಡೆ ಮತ್ತು ಮೀನುಗಾರಿಕೆ ಇಲಾಖೆ ಸಚಿವ ವಿ ಅಬ್ದುಲ್ ರೆಹಮಾನ್ ಅಧ್ಯಕ್ಷತೆ ವಹಿಸಿದ್ದರು. 80% ഫയലുകൾ സെക്രട്ടേറിയറ്റിലും അതിനുശേഷം ജില്ലാ തലങ്ങളിൽ 70, 80, 85% ഫയലുകൾ പല ജില്ലകളിൽ തീർപ്പാക്കാൻ നടത്തുന്നു. ഏറ്റവും കൂടിയത് 300, 350 ഫയലുകൾ മാത്രമാണ്. അപ്പോൾ നല്ല രീതിയിൽ തന്നെ ജനങ്ങളുടെ പ്രശ്നങ്ങൾ നമുക്ക് ഏറ്റെടുക്കാനും അത് പൂർത്തീകരിക്കാനും സാധിച്ചു. ಶಾಸಕರಾದ ಎನ್ ನಿಲಿಕುಲ್, ಸಿಎಚ್ ಕುಂಜಂಬು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್, ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಸಿಎ ಸೈಮಾ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ವಿವಿಧ ರಾಜಕೀಯ ಪ್ರತಿನಿಧಿಗಳು ಮುಂತಾದವರು ಭಾಗವಹಿಸಿದ್ದರು. ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಸ್ವಾಗತಿಸಿ ಎಡಿಎಂಪಿ ಅಖಿಲ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಉಪಟಳ ಹೆಚ್ಚುತ್ತಿದೆ. ಜನರು ಮನೆಯಿಂದ ಹೊರಗಿಳಿಯಲು ಭಯಪಡುತ್ತಿದ್ದು, ವಿದ್ಯಾರ್ಥಿಗಳು, ದ್ವಿಚಕ್ರ ವಾಹನ ಸವಾರರ ಮೇಲೆ ನಾಯಿಗಳು ಬಂದೆರಗುವುದು ಸಾಮಾನ್ಯವಾಗಿದೆ. ಜಿಲ್ಲೆಯಲ್ಲಿ ಗ್ರಾಮ ನಗರವೆಂಬ ವ್ಯತ್ಯಾಸವಿಲ್ಲದೆ ಬೀದಿ ನಾಯಿಗಳ ಉಪಟಳ ತೀವ್ರಗೊಳ್ಳುತ್ತಿದೆ. ಇದರಿಂದ ಜನರು ಮನೆಯಿಂದ ಹೊರಗಿಳಿಯಲು ಭಯಪಡುತ್ತಿದ್ದಾರೆ. ವಿದ್ಯಾರ್ಥಿಗಳು, ದ್ವಿಚಕ್ರ ವಾಹನ ಸವಾರರ ಮೇಲೆ ನಾಯಿಗಳು ಬಂದೆರಗುವುದು ಸಾಮಾನ್ಯವಾಗಿದೆ. ಬೀದಿ ನಾಯಿ ಉಪಟಳ ಕಾರಣ ವಿದ್ಯಾರ್ಥಿಗಳು ಹೆಚ್ಚು ಭೀತಿ ಎದುರಿಸುವಂತಾಗಿದೆ. ಬೆಳಗ್ಗೆ ಮದ್ರಾಸಗಳಿಗೆ, ಶಾಲೆಗಳಿಗೆ ತೆರಳುವ ದಾರಿಯೂ ಹೆಚ್ಚಾಗಿ ನಿರ್ಜನವಾಗಿರುತ್ತದೆ. ಈ ಸಂದರ್ಭಗಳಲ್ಲಿ ಬೀದಿ ನಾಯಿಗಳು ಆಕ್ರಮಿಸುವ ಘಟನೆಗಳು ಹೆಚ್ಚುತ್ತಿವೆ. ರಾತ್ರಿಯಾದರೆ ದುಡಿದು ಸುಸ್ತಾಗಿ ಬರುವವರನ್ನು ದ್ವಿಚಕ್ರ ವಾಹನದಲ್ಲಿ ಸವಾರಿ ನಡೆಸುವವರ ಮೇಲೆ ಬೀದಿ ನಾಯಿಗಳ ಉಪಟಳ ಸಾಮಾನ್ಯವಾಗಿದೆ. ಸಂತಾನ ಶಕ್ತಿ ಹರಣ, ಬೀದಿ ನಾಯಿಗಳಿಗೆ ಅಭಯ ಕೇಂದ್ರಗಳನ್ನು ವ್ಯವಸ್ಥೆಗೊಳಿಸುವ ಯೋಜನೆಗಳು ಯಶಸ್ವಿಯಾಗದ ಹಿನ್ನೆಲೆಯಲ್ಲಿ ನಾಡಿನಲ್ಲಿ ನಾಯಿಗಳ ವಿಹಾರ ಹೆಚ್ಚಾಗಿದೆ. ಕಸಾಯಿಖಾನೆಗಳು, ಹೋಟೆಲ್ಗಳು, ಅಂಗಡಿಗಳಿಂದ ಆಹಾರ ಅವಶೇಷಗಳು ಲಭಿಸುವುದು ಬೀದಿ ನಾಯಿಗಳಿಗೆ ಬೆಳೆಯಲು ದಾರಿಯಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಪೆರಡಾಲ ವಿದ್ಯಾಗಿರಿ ಶ್ರೀ ಧರ್ಮಶಾಸ್ತ್ರ ಭಜನಾ ಮಂದಿರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಬೆಳ್ಳಿಯ ಛಾಯಾಚಿತ್ರ ಪ್ರತಿಷ್ಠೆ ಹಾಗೂ ಅಯ್ಯಪ್ಪನ್ ತಿರುವಳಕ್ ಮಹೋತ್ಸವ ನಡೆಯಿತು. ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಕಾಸರಗೋಡು ಪೆರಡಾಲ ವಿದ್ಯಾಗಿರಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ಧರ್ಮಶಾಸ್ತ್ರ ಭಜನಾ ಮಂದಿರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಬೆಳ್ಳಿಯ ಛಾಯಾಚಿತ್ರ ಪ್ರತಿಷ್ಠೆ ಹಾಗೂ ಅಯ್ಯಪ್ಪನ್ ತಿರುವಿಳಕ್ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಪೆರಡಾಲ ಶ್ರೀ ಉದನೇಶ್ವರ ದೇವಾಲಯದಿಂದ ಕ್ಷೇತ್ರಕ್ಕೆ ವಾದ್ಯಘೋಷಗಳೊಂದಿಗೆ ಹಸಿರುವಾಣಿ ಹೊರೆಕಾಣಿಕೆ ತರಲಾಯಿತು. ಹಲವಾರು ಮಂದಿ ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಧಾರ್ಮಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಅಯ್ಯಪ್ಪನ್ ಪಾಟ್, ಪೊಲಿಪಾಟ್, ಪಾಲ್ಕಿಂಡಿ ಸೇವೆ, ಅಗಿಸೇವೆ ನಡೆಯಿತು. ಪುರಾಣ, ತಿರುಯಿಚಿಲ್, ಅಯ್ಯಪ್ಪ ವಾವರ ಯುದ್ಧ ನಡೆಯಿತು. ವಿವಿಧ ದಿನಗಳಲ್ಲಾಗಿ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕನ್ಯಾಪಾಡಿಯ ಆಶ್ರಯ ಆಶ್ರಮದ ಆಶ್ರಮವಾಸಿಗಳೊಂದಿಗೆ ಜೊತೆಯಾದರು ಆಲ್ಟಿನ್ ಹೆಮ್ ಆರ್ಗನೈಸೇಷನ್ ಕಾರ್ಯಕರ್ತರು. ಊಟ, ಆಟ, ಹಾಡು ಹಾಡಿಯೂ, ಹೊಸ ವರ್ಷಕ್ಕೆ ಕೇಕ್ ಕತ್ತರಿಸಿಯೂ ಆಶ್ರಮವಾಸಿಗಳೊಂದಿಗೆ ಸಮಯ ಕಳೆದಾಗಿದೆ. ಕಾರ್ಯಕರ್ತರು ಹಿಂತಿರುಗಿರುವುದು. ಆಚರಣೆಗಳು ಬಂದಾಗ ಮಕ್ಕಳೊಂದಿಗೆ, ಕುಟುಂಬದೊಂದಿಗೆ ಕಳೆಯಬೇಕಾದ ಜೀವನ ಕಾಲದಲ್ಲಿ ವೃದ್ಧಾಶ್ರಮಕ್ಕೆ ಸೇರಿಸಲ್ಪಟ್ಟ ಪ್ರೀತಿ ಪಾತ್ರರೊಂದಿಗೆ ಜೊತೆಯಾಗಿ ಅವರಿಗೆ ಸಾಂತ್ವನ ನೀಡಲು ಆಲ್ಟಿನ್ ಹೈಮ್ ಚಾರಿಟಿ ಆರ್ಗನೈಸೇಷನ್ ಕನ್ಯಾಪಾಡಿಯ ಆಶ್ರಯ ಆಶ್ರಮಕ್ಕೆ ಆಗಮಿಸಿ ಅಲ್ಲಿರುವವರಿಗೆ ಮರೆಯಲಾಗದ ಅನುಭವ ನೀಡಿದರು. ಅವರೊಂದಿಗೆ ಮಧ್ಯಾಹ್ನದ ಊಟ, ಆಟ, ಹಾಡು ಹಾಡಿ ತಮಾಷೆಗಳನ್ನು ಮಾಡಿ ದಿನವನ್ನು ಕಳೆದರು. ನಂತರ ಹೊಸ ವರ್ಷದ ಕೇಕ್ ಕತ್ತರಿಸಿ ಸಿಹಿ ಫಲಹಾರವನ್ನು ವಿತರಿಸಿ ಅವರೊಂದಿಗೆ ಕುಳಿತು ಚಹಾ ಕುಡಿದು ಫಲಹಾರವನ್ನು ಸೇವಿಸಿಯಾಗಿದೆ. ಕಾರ್ಯಕರ್ತರು ಹಿಂದಿರುಗಿರುವುದು. 13 ಅಮ್ಮಂದಿರು, 10 ಪುರುಷರು ಆಶ್ರಮದಲ್ಲಿದ್ದಾರೆ.
ಉತ್ತರ ದೇಶ ರಿಪೋರ್ಟರ್ ಶಾಫಿ ತೆರುವತ್ ಉದ್ಘಾಟಿಸಿದರು. ಮುಜೀಬ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಆಶ್ರಮದ ವ್ಯವಸ್ಥಾಪಕ ಹರೀಶ್ ಸ್ವಾಗತಿಸಿದರು. ಬೇಟಿ ಟೀಚರ್ ಸಾಬಿರಾ ಅವರೇಶ್, ಆಯಿಷಾ ತವಕ್ಕಲ್, ಆಮಿನಾ ಇಬ್ರಾಹಿಂ ಶುಭ ಹಾರೈಸಿದರು. ಆಶ್ರಮದ ಅಮ್ಮಂದಿರು ಮನಮೋಹಕವಾಗಿ ಹಾಡಿದಾಗ ಕಾಸರಗೋಡು ಕುಟ್ಟಿಪುಳ್ಳೋರ್ಸ್ ಟೀಮ್ನ ಸದಸ್ಯರಾದ ಹಾದಿ, ಹಿಬಾ, ಹಿಮಾ ಮಿಮಿಕ್ರಿ, ಡ್ಯಾನ್ಸ್ ಹಾಗೂ ಕಥಾ ಭಾಷಣ ಮಾಡಿದರು. ನಟವರ ಬಾಲ ಗಿರಿವರ ಬಾಲ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ ದಾಮೋದರ ವಿಠಲ ರೂಪಾಕರ ಮಾಧವ. ಆಶ್ರಮದಲ್ಲಿ ಇದ್ದವರ ಮುಖದಲ್ಲಿ ನಗು ತರಿಸಿದರು. ಅರುಣ್ಜಿತ್ ಶಶಿಧರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಸ್ತ್ರ ವ್ಯಾಪಾರ ರಂಗದಲ್ಲಿ ಕಾಸರಗೋಡಿನ ಜನಮನ ಗೆತ್ತ ಮುಬಾರಕ್ ಸಿಲ್ಕ್ಸ್ನಲ್ಲಿ ಮುಬಾರಕ್ ಬಂಪರ್ ಸೇಲ್ಗೆ ಚಾಲನೆ ದೊರಕಿತು. ಡಿಸೆಂಬರ್ 30ರವರೆಗೆ ಸೇಲ್ ನಡೆಯಲಿದೆ. ವಸ್ತ್ರ ವ್ಯಾಪಾರ ರಂಗದಲ್ಲಿ ಕಾಸರಗೋಡಿನ ಜನಮನ ಗೆದ್ದ ವ್ಯಾಪಾರ ಸಂಸ್ಥೆಯಾಗಿದೆ ಮುಬಾರಕ್ ಸಿಲ್ಕ್ಸ್. ಕಾಸರಗೋಡು ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ ಕಾರ್ಯಾಚರಿಸುತ್ತಿರುವ ಮುಬಾರಕ್ ಸಿಲ್ಕ್ಸ್ನಲ್ಲಿ ವಿಭಿನ್ನ ವಿನ್ಯಾಸಗಳ ನೂತನ ಶೈಲಿಯ ಎಲ್ಲ ವಿಧದ ವಸ್ತ್ರಗಳು ಜನರಿಗೆ ಅಗ್ಗದ ಬೆಲೆಯಲ್ಲಿ ಲಭ್ಯವಾಗುತ್ತಿದೆ. ಇದೀಗ ಮುಬಾರಕ್ ಬಂಪರ್ ಸೇಲ್ನೊಂದಿಗೆ ಜನರಿಗೆ ಇನ್ನಷ್ಟು ಕೊಡುಗೆಗಳನ್ನು ನೀಡುತ್ತಿದೆ. ಬಂಪರ್ ಸೇಲ್ ಡಿಸೆಂಬರ್ 30ರವರೆಗೆ ನಡೆಯಲಿದ್ದು, ರಿಯಾಯಿತಿ ಬೆಲೆಯಲ್ಲಿ ತಮ್ಮಿಚ್ಛೆಯ വസ്ത്രಗಳನ್ನು ಇಲ್ಲಿಂದ ಜನರು ತಮ್ಮದಾಗಿಸಿಕೊಳ್ಳಬಹುದು. ഞങ്ങളെ മുബാറക്കിൻ്റെ 74 വർഷം പിന്നിട്ട ഈ സ്ഥിതിക്ക് ഞങ്ങൾ കസ്റ്റമറിന് ഞങ്ങൾ ഫിക്സ് റേറ്റാണ് മാക്സിമം. പിന്നെ കസ്റ്റമറിന് കൊല്ലത്തിലൊരു 3 ദിവസം ഒരു ഓഫർ ഇട്ടിട്ട് ഉള്ളൊരു സെയിലാണ്. അതെല്ലാ കസ്റ്റമറും ഞങ്ങൾ നല്ല സപ്പോർട്ട് ചെയ്യുന്നുണ്ട്. കസ്റ്റമറെല്ലാം നല്ല സപ്പോർട്ട് ചെയ്യുന്നതുകൊണ്ട് അവർക്കൊരു 3 ദിവസം നമ്മൾ ഒരു ഡിസ്കൗണ്ട് ഓഫർ ഇട്ടിട്ട് സാധനം കൊടുക്കുകയാണ്. എല്ലാ ഐറ്റമിനും ഞങ്ങൾ ഓഫറുണ്ട്. 20% മുതൽ 50% വരെയുള്ള ഓഫർ ഞങ്ങൾ ചെയ്യുന്നുണ്ട്. ಅಬು ಮುಬಾರಕ್, ಫಹೂಮ್ ಮುಬಾರಕ್, ಫೈರೂಜ್ ಮುಬಾರಕ್, ಮೊಹಮ್ಮದ್ ಅಕ್ರಮ್ ಮುಬಾರಕ್, ಫರ್ಹಾನ್ ಮಬ್ರುಕ್ ಮುಬಾರಕ್ ಮುಂತಾದವರು ಬಂಪರ್ ಸೇಲ್ ನಡೆಸುತ್ತಿರುವುದು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಬಂಗ್ರಮಂಜೇಶ್ವರ ಶಾಲೆಯ 1999-2001ನೇ ವರ್ಷದ ಎಸ್ಎಸ್ಎಲ್ಸಿ ಬ್ಯಾಚ್ನ ಹಳೆ ವಿದ್ಯಾರ್ಥಿಗಳು ಮತ್ತೊಮ್ಮೆ ಜೊತೆಯಾಗಿ ವಿದ್ಯಾರ್ಥಿ ಜೀವನವನ್ನು ಮೆಲುಕು ಹಾಕಿದರು. ಕಲಿಸಿದ ಗುರುಗಳಿಗೆ ಅಭಿನಂದನೆ ಹಾಗೂ ಗುರುವಂದನೆ ಅರ್ಪಿಸಲಾಯಿತು. ಬಂಗ್ರಮಂಜೇಶ್ವರ ಶಾಲೆಯ 1999-2001ನೇ ವರ್ಷದ ಎಸ್ಎಸ್ಎಲ್ಸಿ ಬ್ಯಾಚ್ನ ಹಳೆ ವಿದ್ಯಾರ್ಥಿಗಳು ಮತ್ತೊಮ್ಮೆ ಜೊತೆಯಾಗಿ ವಿದ್ಯಾರ್ಥಿ ಜೀವನವನ್ನು ಮೆಲುಕು ಹಾಕಿಯೂ ಪ್ರಸ್ತುತ ಜೀವನದ ಅನುಭವಗಳನ್ನು ಹಂಚಿಕೊಂಡರು. ಅಲ್ಲದೆ ಅವರಿಗೆ ಕಲಿಸಿದ ಗುರುಗಳಿಗೆ ಅಭಿನಂದನೆ ಹಾಗೂ ಗುರುವಂದನೆ ಅರ್ಪಿಸಲಾಯಿತು. ಪಿಟಿಎ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಬಿಎಸ್ ಇಬ್ರಾಹಿಂ, ನಿವೃತ್ತ ಅಧ್ಯಾಪಕ ಶಂಕರ್ ನಾರಾಯಣ ಭಟ್, ಮುಖ್ಯೋಪಾಧ್ಯಾಯಿನಿ ಗಾಯತ್ರಿ ಟೀಚರ್, ಶಾಲೆಯ ಹಳೆ ವಿದ್ಯಾರ್ಥಿಯು ಪ್ರಸ್ತುತ ಮಂಜೇಶ್ವರ ಶಾಸಕರಾಗಿರುವ ಎಕೆಎಂ ಅಶ್ರಫ್ ಎಂ ಇವರು ಹಾಗೂ ಹಲವಾರು ಮಂದಿ ಗಣ್ಯರು ಉಪಸ್ಥಿತರಿದ್ದರು. ഒരു 10-20 വർഷത്തിന് ശേഷം ഇന്ന് കണ്ട ആളുകൾ ഈ കൂട്ടത്തിലുണ്ടാകും. 20 വർഷക്കാലം ഒരിക്കലും കാണാതെ ഒരിക്കലും ബന്ധപ്പെടാത്ത ബന്ധം ഇന്ന് ഈ ഒരു ഗെറ്റ് ടുഗദറിലൂടെ പിറവികൊണ്ടു. ഞാൻ എംഎൽഎന് ശേഷം ധാരാളം ഞാൻ പഠിക്കാത്ത സ്കൂളിൽ, ഞാൻ പഠിക്കാത്ത കോളേജിൽ ഗെറ്റ് ടുഗദറിലൊക്കെ പോകാറുണ്ട്. പക്ഷെ നമ്മുടെ നിങ്ങൾക്ക് തന്നെ അറിയാം, നിങ്ങളുടെ പ്രിയപ്പെട്ട ടീച്ചേഴ്സിനെ കാണുമ്പോഴുള്ള ഒരു സ്നേഹബന്ധം. ടീച്ചേഴ്സ് അവർ റിട്ടയർഡായി, അവരവരുടെ വീടുകളിലാണ്. എന്നിട്ട് നമുക്ക് വല്ലാത്തൊരു സ്നേഹബന്ധം നമ്മുടെ മുമ്പിൽ കിട്ടുന്നത്. ಕಾರ್ಯಕ್ರಮದ ಭಾಗವಾಗಿ ಹಳೆ ವಿದ್ಯಾರ್ಥಿಗಳು ವಿವಿಧ ಕಲಾ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ ಮಂಜೇಶ್ವರ. ಕೇರಳ ಫೋಟೋಗ್ರಾಫರ್ಸ್ ಅಂಡ್ ವಿಡಿಯೋಗ್ರಾಫರ್ಸ್ ಯೂನಿಯನ್ ಸಿಐಟಿಯು ಕಾಸರಗೋಡು ಜಿಲ್ಲಾ ಕುಟುಂಬ ಸಂಗಮ ನಡೆಯಿತು. ಚಿತ್ರನಟ ರಾಜೇಶ್ ಅಳಿಕೋಡನ್ ಉದ್ಘಾಟಿಸಿದರು. ಕೇರಳ ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಯೂನಿಯನ್ ಸಿಐಟಿಯು ಕಾಸರಗೋಡು ಜಿಲ್ಲಾ ಕುಟುಂಬ ಸಂಗಮ ನಡೆಯಿತು. ಚಿತ್ರನಟ ರಾಜೇಶ್ ಅಳಿಕೋಡನ್ ಉದ್ಘಾಟಿಸಿದರು. ಜಿಲ್ಲಾ ಅಧ್ಯಕ್ಷ ಬಾಬು ರಸಿತ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಜೊತೆ ಕಾರ್ಯದರ್ಶಿ ಕಿಶೋರ್ ಕೆವಿ ಕಾರ್ಯಕ್ರಮವನ್ನು ವಿವರಿಸಿದರು. ಹರೀಶ್ ಕುഞ്ഞിಕೊಚ್ಚಿ, ಸಂತೋಷ್ ಶೇಸ್ಕೆ, ದಿನು ಮೆಕ್ಕಾಟ್ ಶುಭ ಹಾರೈಸಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಪ್ರಧಾನ ಕಾರ್ಯದರ್ಶಿ ಪಿ ಸುರೇಶ್ ಸ್ವಾಗತಿಸಿದರು. ನಂತರ ವಿವಿಧ ಕಲಾ ಕಾರ್ಯಕ್ರಮಗಳು ನಡೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆರಿಯ ಜೋಡಿ ಕೊಲೆ ಪ್ರಕರಣದಲ್ಲಿ ಮಹತ್ತರವಾದ ತೀರ್ಪು. ಜನವರಿ 3ರಂದು ಪ್ರಕಟವಾಗಲಿದೆ ಶಿಕ್ಷೆ. ಪೆರಿಯ ಜೋಡಿ ಕೊಲೆ ಪ್ರಕರಣದಲ್ಲಿ ಸಿಪಿಎಂನ 6 ಮುಖಂಡರು ಸೇರಿದಂತೆ 14 ಮಂದಿ ಅಪರಾಧಿಗಳೆಂಬ ತೀರ್ಪು. ಸರ್ಕಾರದ ವಿರುದ್ಧ ಸೇರಿದಂತೆ ಟೀಕೆಯೊಂದಿಗೆ ಕಾಂಗ್ರೆಸ್ ಮುಖಂಡರು. ಪೆರಿಯ ಜೋಡಿ ಕೊಲೆ ಪ್ರಕರಣದಲ್ಲಿ
ಕೆವಿ ಕುಂಜಿರಾಮನ್ ಸೇರಿದಂತೆ ಮುಖಂಡರನ್ನು ತಿರಸ್ಕರಿಸದೆ ಸಿಪಿಐಎಂ ತೀರ್ಪಿನ ಪ್ರತಿಬಂಧ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎಂವಿ ಬಾಲಕೃಷ್ಣನ್. ಕರುದರಂ ಕೈತಾಂಗುಂ ಅದಾಲತ್ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ಆರಂಭ. ಸಚಿವ ರಾಮಚಂದ್ರನ್ ಕಡನ್ನಪಳ್ಳಿ ಅವರಿಂದ ಉದ್ಘಾಟನೆ. ಜಿಲ್ಲೆಯಲ್ಲಿ ಹೆಚ್ಚುತ್ತಿದೆ ಬೀದಿ ನಾಯಿಗಳ ಉಪಟಳ, ಭಯಪಡುತ್ತಿದ್ದಾರೆ ಜನಸಾಮಾನ್ಯರು. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.